ಪ್ರೀತಿಯ ಸಂಗಾತಿಗಳೇ, ಇವತ್ತೇನು ನಾವು ಮಸ್ಕಿಯ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಏನು ಬಳಗನೂರು ಪಟ್ಟಣ ಪಂಚಾಯಿತಿ ಮತ್ತು ಅಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತೇಳಿ ಇವತ್ತು ನಾವು ಇಲ್ಲಿ ಮಸ್ಕಿಯ ಒಂದು ಅಂಬೇಡ್ಕರ್ ಮೂರ್ತಿ ಪ್ರತಿಮೆ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ಜನಸಾಮಾನ್ಯ ಪರಿಸ್ಥಿತಿ ಏನಾಗಿದೆಪ್ಪ ಅಂದರೆ, ಇವತ್ತು ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನು ಬಿಡುಗಡೆ ಮಾಡ್ತೈತೆ. ಗ್ರಾಮ ಪಂಚಾಯತಿಗಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಏನು ತಾಲೂಕು ಆಡಳಿತಗಾಗಿರ್ಬೋದು, ಜಿಲ್ಲಾ ಆಡಳಿತಗಾಗಿರ್ಬೋದು, ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿ ಆಗಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡ್ರಿ ಅಂತೇಳಿ ಇವತ್ತು ಜನರು ಬಂದು ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಪ್ಪ ಅಂತಂದರೆ ಅಧಿಕಾರಿಗಳು ರಾಜಕಾರಣಿಗಳು ಏನು ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡದೆ ತಮ್ಮ ಒಂದು ಇಚ್ಛೆಗೋಸ್ಕರ ಒಂದು ರಸ್ತೆ ಮಾಡ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ಬಟ್ ಅಲ್ಲಿ ರಸ್ತೆ ಮಾತ್ರ ಇರಲ್ಲ. ಬೀದಿ ದೀಪಗಳು ಹಾಕಿದ್ದೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಎಸ್ಟಿಮೇಟ್ ಮಾಡಿ ಬಿಲ್ ಮಾಡಿ ಪೇಮೆಂಟ್ ಆಗುತ್ತಾ, ರಸ್ತೆಯಲ್ಲಿ ಬೀದಿ ದೀಪ ಇರಲ್ಲ. ಇವತ್ತು ಚರಂಡಿಗಳು ಇದ್ದಾವೆ, ಚರಂಡಿ ನಿರ್ಮಾಣ ಮಾಡಿದ್ದೀವಿ ನಾವು, ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡಿ ಎಸ್ಟಿಮೇಟ್ ಮಾಡಿ ಅದಕ್ಕೊಬ್ಬ ಅವರಿಗೆ ಒಂದು ಪಗಾರ ಕೊಟ್ಟು ಅಧಿಕಾರಿಗಳನ್ನಿಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡಿ ಅನುದಾನನ ಬಳಕೆ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ ಇವತ್ತು ಬಿಲ್ಲಿನ ಎತ್ತಾರ, ಅಲ್ಲಿ ಚರಂಡಿ ಇರಲ್ಲ. ಇದು ಕಾರಣ ಏನು? ಯಾಕಪ್ಪ ಅಂದ್ರೆ ಒಂದು ಅಧಿಕಾರಿಗಳು ಏನು ರಾಜಕಾರಣಿಗಳು ಏನಿದ್ದಾರೆ ಅವರು ಒಂದು ಇಚ್ಛೆಗೋಸ್ಕರ ಸುಮ್ಮನೆ ಏನಪ್ಪ ಒಂದು 10% ಅಷ್ಟು ಕೆಲಸ ಮಾಡಿ 100% ಅಷ್ಟು ಬಿಲ್ ಎತ್ತಕ್ಕಂಥ ಕೆಲಸವನ್ನು ಇವತ್ತು ರಾಜಕಾರಣಿಗಳು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾವು ಜನಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಒಂದು ಕೆಂತೆಚ್ಚು ಕೂಡ ಅವರಿಗೆ ಒಂದು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇವತ್ತು ಗ್ರಾಮ ಬಳಗನೂರು ಪಟ್ಟಣ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಬೇಕು. ಅವರು ಕೋಟ್ಯಾಂತರ ರೂಪಾಯಿ ಅನುದಾನ ಬಳಕೆ ಮಾಡಿದಷ್ಟೇ ಅಲ್ಲ, ನೀವು ಏನಪ್ಪ ನಾವು ಕೇಳ್ತಕ್ಕಂಥದ್ದು ಏನು ದೊಡ್ಡ ಸಮಸ್ಯೆ ಏನಲ್ಲ, ಬೀದಿ ದೀಪಗಳಿಲ್ಲ ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ. ಬೀದಿ ದೀಪ ಹಾಕಕ್ಕೆ ನಿಮ್ಗೆ ಏನು ರೀ ತಾಡಿ, ರಸ್ತೆಗಳು ಮಾಡೋಕ್ಕೆ ನಿಮ್ಗೆ ಏನು ತಾಡಿ? ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ನೀವು ಬಳಕೆ ಮಾಡ್ತೀರಿ, ಅಲ್ಲಿ ಬೀದಿ ದೀಪಗಳು ಇರೋದಿಲ್ಲ, ರಸ್ತೆಗಳು ಇರೋದಿಲ್ಲ, ಚರಂಡಿಗಳು ಇರೋದಿಲ್ಲ, ಮೂಲಭೂತ ಸೌಕರ್ಯಗಳು ಇರೋದೇ ಇಲ್ಲ. ನಾವು ದೊಡ್ಡ ಆಳಕ್ಕಿದ್ದು ಹೋಗಲಿ, ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ಒಂದು ಸೌಜನ್ಯತೆ ಕೂಡ ನಿಮಗಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನು ಸಣ್ಣ ಪುಟ್ಟ ಏನು ನಾವು ಬೇಡಿಕೆ ಇಟ್ಟಿದ್ದೀವಿ ಅವ್ನು ಈಡೇರಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರಸ್ತೆಯನ್ನು ಬಂದ್ ಮಾಡ್ಬೇಕಾಗ್ತೈತಿ, ನಿಮ್ಮ ಪಟ್ಟಣ ಪಂಚಾಯತಿಯನ್ನು ಬಂದ್ ಮಾಡ್ಬೇಕಾಗ್ತೈತಿ, ತಾಲೂಕು ಆಡಳಿತವನ್ನು ಬಂದ್ ಮಾಡ್ಬೇಕಾಗ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡದೆ ಹೋದಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡಿ ನಿಮ್ಗೆ ತಾಲೂಕು ಆಡಳಿತಕ್ಕೆ ಮತ್ತು ಪಟ್ಟಣ ಪಂಚಾಯತಿಗೆ ಗ್ರಾಮ ಪಂಚಾಯತಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಇಲ್ಲಿ ನನಗೆ ಮಾತಾಡೋಕ್ಕೆ 2 ಅವಕಾಶ ಕೊಟ್ಟಂತ ನಮ್ಮ ಸಂಘಟನೆಗೆ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುರ್ತು ಹೋರಾಟದ ಸಂಬಂಧಪಟ್ಟಂತೆ ಕರ್ನಾಟಕ ರೈತ ಸಂಘ ಮಸ್ಕಿ ತಾಲೂಕು ಸಮಿತಿಯ ಅಧ್ಯಕ್ಷರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಮತ್ತು ಪಾರ್ಟಿ ಸಂಘಟನೆಯ ವೆಂಕಟೇಶ್ ನಾಯಕ್ ಅವರೇ ಮತ್ತು ಬಳಗನೂರಿನ ಹೋರಾಟದ ಒಡನಾಡಿ ಆಗಿರುವಂಥ ಬಸವರಾಜ ಎಕ್ಕೆಯವರೇ, ದುರ್ಗಪ್ಪಣ್ಣವರೇ, ಇತರ ಎಲ್ಲ ಬಳಗನೂರಿನ ಮತ್ತು ಇತರೆ ಗ್ರಾಮದಿಂದ ಬಂದಿರುವಂಥ ಎಲ್ಲ ರೈತಾಪಿ ಅಣ್ಣತಮ್ಮೆದರು, ಇವತ್ತು ಪ್ರಮುಖವಾಗಿ ಮಸ್ಕಿಯಲ್ಲಿ ದಿಢೀರಂತಲ್ಲ, ಕನಿಷ್ಠ ಒಂದು ಎಚ್ಚರಿಕೆಯ ಹೋರಾಟವನ್ನು ನಾವು ಇಲ್ಲಿ ಅಂಬೇಡ್ಕರ್ ಮೂರ್ತಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರೈತ ಸಂಘದ ಪ್ರಮುಖ ಬೇಡಿಕೆಗಳು ಒಂದು 13 ಬೇಡಿಕೆಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಮಾನ್ಯ ತಹಶೀಲ್ದಾರ್ ಮೂಲಕ ಮಸ್ಕಿ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆಯ ಗಂಟೆ ಬಾರಿಸಲಿಕ್ಕೆ ಇಲ್ಲಿ ಒಂದು ಹೋರಾಟನ ಪ್ರಾರಂಭಿಸಿದ್ವಿ. ಇದರ ಮೊದಲ ಬೇಡಿಕೆ ಈಗಾಗಲೇ ಮಸ್ಕಿ ತಾಲೂಕಾಗಿ ತಾಲೂಕಿನ ಸ್ಥಿತಿ ಹೆಂಗಿದೆ ಅಥವಾ ತಾಲೂಕಿನ ಇತರೆ ಹಳ್ಳಿಗಳ ಸ್ಥಿತಿ ಹೆಂಗಿದೆ ಅಂತ ಈಗಾಗಲೇ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ವಿಷಯನೇ. ಯಾವುದೇ ಸೌಕರ್ಯಗಳಿಲ್ಲಾರ್ದ, ಶಾಶ್ವತವಾದ ಇಲಾಖೆಗಳು ಇರಲಾರ್ದ, ಶಾಶ್ವತವಾದ ಕೆಲಸಗಳು ಇರಲಾರ್ದ,
ಶಾಶ್ವತವಾದ ಒಂದು ಆಡಳಿತ ಇರಲಾರ್ದ ಎಲ್ಲ ಕೆಲಸಗಳು, ಸಾರ್ವಜನಿಕ ಕೆಲಸಗಳು, ಮೂಲಭೂತ ಸೌಕರ್ಯಗಳು ನೆಲಕಚ್ಚಿ ಹೋಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಮಸ್ಕಿ ತಾಲೂಕು ದೊಡ್ಡ ಪಟ್ಟಣ ಅಂದ್ರೆ ಬಳಗನೂರು ಪಟ್ಟಣ ಪಂಚಾಯಿತಿ. ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ಮೂಲಭೂತ ಜ್ವಲಂತ ಸೌಕರ್ಯಗಳ ಒಂದು ಕಡೆ. ಆಮೇಲೆ ಏನು ಆ ಪಟ್ಟಣನ ಹಳೆಯದು ಮೋಸ್ಟ್ಲಿ MP ಕ್ಷೇತ್ರ ಬಳಗಾನೂರು MP ಕ್ಷೇತ್ರ ಗೆದ್ದು ಬಂದಂಥ ಒಂದು ಊರು, ಒಂದು ಐತಿಹಾಸಿಕವಾದ ಊರು ಬಳಗಾನೂರು. ಆ ಬಳಗಾನೂರಿಗೆ ಎಷ್ಟು ಅನುದಾನ ಬಂದರೂ ಕೂಡ ಅದು ಉದ್ಧಾರ ಮಾತ್ರ ಆಗ್ತಿಲ್ಲ. ಅಲ್ಲಿನ ಆಳುವಂಥ ಪಟ್ಟಣ ಪಂಚಾಯಿತಿ, ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಂಥ ಅಲ್ಲಿನ ಆಳುವಂಥ ಎಲ್ಲ ಪಕ್ಷಗಳು ಒಂದು ವರ್ಗದ ಪರವಾಗಿ ಅಲ್ಲಿನ ಅನುದಾನನ ಲೂಟಿ ಮಾಡೋದ್ರ ಮೂಲಕ ಬಳಗಾನೂರನ್ನ ಟೋಟ್ಲಿ ಹಿಂದುಳಿಯುವ ರೀತಿಯಲ್ಲಿ ಮಾಡಿದ್ದು. ಬಳಗಾನೂರು ಮುಂದುವರಿಬೇಕಾದ ಊರನ್ನು, ಅಭಿವೃದ್ಧಿ ಹೊಂದಬೇಕಾದ ಊರನ್ನು ಹಿಂದುಳಿಲಿಕ್ಕೆ ಕಾರಣ ಆಗಿತ್ತು. ಮೇಲೆ ಪ್ರಮುಖವಾಗಿ ಅಲ್ಲಿ ರೈತರಿಗೆ ನಿವೇಶನ ಇಲ್ಲ. ಯಾರು ಭೂಹೀನರಿದ್ದಾರೋ, SC ST ದಲಿತ ಜನಾಂಗ, ಹಿಂದುಳಿದವರು, ಅಲ್ಪಸಂಖ್ಯಾತರು ಇತರಂತ ಏನು ಕರಿತೀವಿ, ಅವ್ರು ಯಾರಿಗೂ ಅಲ್ಲಿ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಅಥವಾ ಒಂದು ಹಳೆದಿಂದ ಯಾವುದೋ ಒಂದು ಕಾಲ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಕೂಡ ನಿವೇಶನದ ದೊಡ್ಡ ಗಂಭೀರ ಸಮಸ್ಯೆ ಬಳಗಾನೂರು ಪಟ್ಟಣ ಪಂಚಾಯತಿಯಲ್ಲಿ ಕಾಡ್ತಿದೆ. ನಿವೇಶನದ ಸಮಸ್ಯೆ. ಅಲ್ಲಿ ಕೂಲಿ ನಾಲಿ ಮಾಡೋಂಥ ಜನ, ದುಡ್ಕೊಂತಿನಂಥ ಜನ, ಆ ಸಮಸ್ಯೆ ಹೊಂದಿದೆ. ಪ್ರಮುಖವಾಗಿ ಗಂಭೀರವಾಗಿ ಸಮಸ್ಯೆ ಏನಂದರೆ ಶುದ್ಧ ಕುಡಿಯುವ ನೀರಿಲ್ಲ ಬಳಗನೂರಿಗೆ. ಪಕ್ಕದಾಗ ಹಳ್ಳ ಹರಿದ್ರು, ಬಳಗನೂರು ಹಳ್ಳ, ಮಸ್ಕಿ ಹಳ್ಳ ಇಲ್ಲಿಂದೇ ಹೋಗ್ತದೆ. ಕೆನಾಲ್ ಹರಿದ್ರು, ಸುತ್ತ ನೀರಿದ್ದು ನೀರಿಲ್ಲ ಜನ ಇವತ್ತು ಪರಿತಪಿಸುವಂಥ ಸ್ಥಿತಿ ಬಳಗನೂರಲ್ಲಿ. ಶುದ್ಧ ಕುಡಿಯೋ ನೀರಿಲ್ಲ. ಅಲ್ಲಿ ಯಾವುದೇ ಶಾಶ್ವತವಾದ ಕೆರೆ ಅಥವಾ ಫಿಲ್ಟ್ರೇಷನು ಆ ಊರಲ್ಲಿ ಇಲ್ಲ. ದೊಡ್ಡ ಪಟ್ಟಣ ಪಂಚಾಯತಿ ಅದು. ಆಮೇಲೆ ಯಾವ ಓಣಿಗೆ ಹೋದ್ರೂ ಸರಿಯಾದ ಚರಂಡಿಗಳಿಲ್ಲ, ಗಟಾರ್ಗಳಿಲ್ಲ. ಯಾವ ರೋಡಲ್ಲಿ ಕೊಡದಾಗ ನೀರು ಹರಿತದೆ, ಬಚ್ಚಲ್ ನೀರು ಹರಿತದೆ, ಮುಸುರಿ ನೀರು ಹರಿತದೆ, ಇನ್ನೊಂದು ಇರ್ತದೆ. ಯಾವ ಸ್ವಚ್ಛತೆ ಅಲ್ಲಿಲ್ಲ ಬಳಗನೂರಲ್ಲಿ. ಅದೊಂದು ದೊಡ್ಡ ಪಟ್ಟಣ, ಒಂದು ಪಟ್ಟಣ ಪಂಚಾಯಿತಿ. ಆಮೇಲೆ ಅಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆ ಏನಿದೆ, ಅಲ್ಲಿ ಸರಿಯಾಗಿ ವೈದ್ಯರಿರೋದಲ್ಲ, ಡಾಕ್ಟರ್ಸ್ ಇಲ್ಲ, ಸರಿಯಾದ ಉಪಕರಣಗಳಲ್ಲೇ ಯಾರು ಟೆಸ್ಟ್ ಮಾಡೋದು, ಎಲ್ಲ ರೆಫರೇ ಸಿಂಧನೂರು ಇಲ್ಲ, ಮಸ್ಕಿ ಇಲ್ಲ, ಬೇರೆ ಕಡೆ ಎಲ್ಲ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ತಿಪ್ಪಿದಂಗೆ ಕಸ ಐತೆ. ಆಸ್ಪತ್ರೆಯಲ್ಲೇ ಇದೆ, ಕಸ ಇಲ್ಲೇ ಅದ. ಇದು ಸ್ವಚ್ಛತೆ ಎಷ್ಟು ಮಟ್ಟಿಗೆ ಪಟ್ಟಣ ಪಂಚಾಯಿತಿ ಅಲ್ಲಿನ ಕ್ಲೀನತೆನ, ಸ್ವಚ್ಛತೆನ ಕಾಪಾಡ್ತದೆ ಅನ್ನೋದು ಜನರ, ನಾಗರಿಕರ ಪ್ರಶ್ನೆ. ಆಮೇಲೆ ಆ ಪಟ್ಟಣ ಪಂಚಾಯತ್ ಆದಮೇಲೆ ಬಸವೇಶ್ವರ ಸ್ಕೂಲಲ್ಲಿ ಒಂದು PUC ಒಂದು ಇದ್ಬಿಟ್ರೆ ಯಾವುದೇ ಸರ್ಕಾರಿ ಕಾಲೇಜುಗಳು ಆ ಊರಲ್ಲಿಲ್ಲ. ಆ ಊರಲ್ಲಿ PUC ಹೋಗ್ಬೇಕಾದ್ರೆ ಮಹಿಳೆಯರು, ಬಾಲಕರು, ಬಾಲಕಿಯರು ಹೋಗ್ಬೇಕಾದ್ರೆ ಯಾವುದೇ ಒಂದು ವಸತಿ ಸೌಕರ್ಯ ಇರಲಿ ಅಥವಾ ಅಲ್ಲಿ ಕಾಲೇಜುಗಳಿರಲಿ ಸರ್ಕಾರದ್ದಿಲ್ಲ. ಅದಕ್ಕೆ ನಮ್ಮ ಶಾಸಕರು ಹಿಂದೆ ಆಳಿದವರು, ಈಗ ಆಳಿದವರು ಯಾರು ಅದ್ರ ಬಗ್ಗೆ, ಶಿಕ್ಷಣ ಬಗ್ಗೆ ಯಾರು ಒತ್ತು ಕೊಡಲಿಲ್ಲ. GBH ಅಂತೇಳಿ ಮೊದಲೇನು ಒಂದು ಹಾಸ್ಟೆಲ್ ಬಾಲಕರ ವಸತಿ ನಿಲಯ ಇದೆ, ಅದು ಒಂದೇ ಮುಂದುವರಿಸಿದರೆ ಅಲ್ಲಿ ಯಾವುದೇ ಸರ್ಕಾರಿ ಕಾಲೇಜುಗಳು, ಪ್ರಥಮ ದರ್ಜೆ PUC ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಯಾವುದೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವಿಲ್ಲ. ಎಲ್ಲರೂ ಮಾನವಿನೋ ಇಲ್ಲ ಸಿಂಧನೂರಿನೋ, ಮಸ್ಕಿನೋ ಇಲ್ಲ ರಾಯಚೂರಿನೋ, ಬೇರೆ ಬೇರೆ ಊರುಗಳಲ್ಲಿ ಇವತ್ತು ಶಿಕ್ಷಣ ಪಡೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಮೂಲಭೂತವಾಗಿ ಮೊದಲು ಶಿಕ್ಷಣ ಕೊಟ್ಟು ಕೊಡ್ಬೇಕಂತ ಅನ್ನೋದು ನಮ್ಮ ಈ ಒಂದು ಬೇಡಿಕೆಯಲ್ಲಿ ಪ್ರಥಮವಾಗಿದೆ. ಆಮೇಲೆ ಇನ್ನೊಂದು, ಈ ನಾರಾಯಣನಗರ ಕ್ಯಾಂಪು ಮತ್ತು ಬಸವೇಶ್ವರ ನಗರ ಅಂತ ಏನು ಕರಿತೀವಿ ನಾವು, ಆ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂಥ ಬಳಗನೂರು ಕ್ರಾಸು ಮತ್ತು ನಾರಾಯಣನಗರ ಕ್ಯಾಂಪ್, ಅಲ್ಲಿರುವಂಥ ಬೇರೆ ಜಮೀನಲ್ಲಿರುವಂಥ ನಿವೇಶನ ರೈತರಿಗೆ, ಅಲ್ಲಿ ವಾಸ ಮಾಡೋಂಥವ್ರಿಗೆ ಇದುವರೆಗೆ ಯಾವುದೇ ಹಕ್ಕುಪತ್ರ ಇಲ್ಲ. ಅದಕ್ಕೆ ಡಿಮ್ಯಾಂಡಲ್ಲಿ ಸೇರಿಸಬೇಕು. ಅಲ್ಲಿ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ, ಮೂಲಭೂತ ಸೌಕರ್ಯಗಳು ಯಾವೂ ಇಲ್ಲ. ಹಾಗಾಗಿ ಅದನ್ನು ಕೂಡ ಪಟ್ಟಣ ಪಂಚಾಯತ್ ಗಮನಕ್ಕೆ ಬರ್ತದೆ. ತಹಶೀಲ್ದಾರರು ಅದರ ಗಮನ ಹರಿಸಬೇಕು, ಕೂಡಲೇ ಅದನ್ನು ಪರಿಹರಿಸಬೇಕಂತ ನಾವು ಒತ್ತಾಯ ಇವತ್ತಿನ ಹೋರಾಟದಾಗಿದೆ. ಹಾಗೆಯೇ ಏನು ಬಳಗನೂರು ಕ್ರಾಸ್ 509 ಸರ್ವೆ ನಂಬರಲ್ಲಿ ಏನು ಜನ ವಾಸ ಮಾಡ್ತಾರೆ, 509 ಅಂತೇಳಿ ಅಲ್ಲಿ 32 ಗುಂಟೆ ಜನರ ವಸತಿಗಾಗಿ ಅಲ್ಲಿ ಒಂದು ಭೂಮಿನ ಖರೀದಿ ಮಾಡಿದ್ರೆ ಕಳೆದ 20 ವರ್ಷದಿಂದ 2005 ಮತ್ತು 6ರಲ್ಲಿ 509/23 ಅದರಲ್ಲಿ ವಾಸ ಮಾಡೋ ಜನರಿಗೆ ಏನು ಪಶ್ಚಿಮ ದಿಕ್ಕಿಗೆ ಏನಿದೆ, ಅಲ್ಲಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಆ ದಾರಿನ ಬಂದು ಮಾಡಿ ಜನರು ಸಾರ್ವಜನಿಕ ತಿರುಗಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆ ಮತ್ತು ಇತರ ಅಧಿಕಾರಿಗೆ ಹೇಳಿದ್ರು ಕೂಡ ಅದು ಯಾರೂ ಕೂಡ ಗಮನ ಹರಿಸಲಾರದ ಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಪಶ್ಚಿಮ ದಿಕ್ಕಿಗೆ, ಅಲ್ಲಿ ಜನ ವಾಸ ಮಾಡುವಂಥ ಪಶ್ಚಿಮ ದಿಕ್ಕಿಗೆ ಏನಿದೆ, ಸೂರ್ಯ ಮುಳುಗುವ ದಿಕ್ಕು ಏನಿದೆ, ಆ ದಿಕ್ಕಿನಲ್ಲಿ 5 ಫೀಟ್ ದಾರಿ ಇದೆ. ಅದಕ್ಕೆಲ್ಲ ಗಿಡ ಗಂಟೆ ಅಲ್ಲಿ ಯಾರೋ ಅದನ್ನು ಬಂದ್ ಮಾಡಿ ಅದನ್ನು ಸಾರ್ವಜನಿಕ ತೊಂದರೆ ಕೊಡುವಂಥದ್ದನ್ನು ಅದನ್ನು ಕೂಡ ತೆರವು ಮಾಡಬೇಕನ್ನೋ ಬೇಡಿಕೆ ಇದರಲ್ಲಿದೆ. ಇನ್ನೂ ಸುಮಾರು ಬೇಡಿಕೆಗಳು ಸಂಬಂಧಪಟ್ಟಂತೆ ಮಾಳಿಗಟ್ಟಿಯಿಂದ ಬಳಗನೂರು ಕ್ರಾಸ್ವರೆಗೆ ಬೀದಿ ದೀಪ ಇಲ್ಲ. ಜನರು ಯಾರು ಅಪರಾಧಗಳು ನಡೆದರೆ ರಾತ್ರಿ ಕೇಳೋರು ಯಾರನ್ನ ಸ್ಥಿತಿ ನಿರ್ಮಾಣ ಆಗಿದೆ. ಪಟ್ಟಣ ಪಂಚಾಯತ್ ಲೈಟ್ ಬೀದಿ ದೀಪ ವ್ಯವಸ್ಥೆ ಮಾಡಬೇಕನ್ನೋದು ಪ್ರಮುಖ ಬೇಡಿಕೆ. ಕುಡಿಯ ನೀರು,
ಮೂಲಭೂತ ಸೌಲಭ್ಯ, ಶಿಕ್ಷಣ, ಆಸ್ಪತ್ರೆ, ಆರೋಗ್ಯ, ಇತರ ಎಲ್ಲ ಬೇಡಿಕೆಗಳು ಮೂಲಭೂತ ಸೌಲಭ್ಯಗಳನ್ನು ಕೂಡಲೇ ಈಡೇರಿಸಬೇಕಂತ ಇವತ್ತು ಪ್ರಮುಖವಾಗಿ ಮಾನ್ಯ ತಹಶೀಲ್ದಾರ್ ಮೂಲಕ ನಾವು ಮನವಿಪತ್ರವನ್ನು ಸಲ್ಲಿಸಿ ಕಾದು ನೋಡಿ ಇದನ್ನು ಏನೋ ಅವರು ಶೀಘ್ರಗತಿಯಲ್ಲಿ ಕೂಡಲೇ ಮಾಡದೇ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ಪಟ್ಟಣ ಪಂಚಾಯತಿನೋ ಅಥವಾ ತಹಶೀಲ್ ಕಚೇರಿ ಮುತ್ತಿಗೆನೋ ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೊಳ್ಳೋದು ನಮಗೆ ಅನಿವಾರ್ಯವಾಗ್ತದೆ. ಕಸ ವಿಲೇವಾರಿ ಘಟಕ ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಬಳಗನೂರಲ್ಲಿ ಎಲ್ಲ ಸ್ವಚ್ಛ ಮಾಡಿದಂಥ ಕಸನ್ನ ಹಳ್ಳಕ್ಕೋಯ್ ತಂದಾಕ್ತಾರೆ. ಹಳ್ಳಕ್ಕೋಯ್ ತಂದಾಗ ಅಪ್ ಟು 500 ಸಮುದ್ರ ನದಿ ಸೇರತನ, ತುಂಗಭದ್ರಾ ನದಿ ಸೇರತನ ಇಲ್ಲಿನ ಕಸ ಬಳಗನೂರಿಗೆ ಹಳ್ಳಕ್ಕೆ ಹಾಕಿರುವಂಥ ಕಸ ಎಲ್ಲ ರೋಗ ರುಜಿನಗಳು ಹರಡ್ತವೆ. ಇದು ಪರಿಸರಕ್ಕೆ ಬಹಳ ಅನಾಹುತನ ನಿರ್ಮಾಣ ಆಗಿದೆ. ಆಗಲೇ ಕೂಡಲೇ ಒಂದು ಕಸ ವಿಲೇವಾರಿ ತ್ಯಾಜ್ಯ ಘಟಕನ ನಿರ್ಮಾಣ ಮಾಡಬೇಕು. ಬೇರೆ ಸರ್ಕಾರಿನೋ ಅಥವಾ ಖಾಸಗಿನೋ ಭೂಮಿ ಖರೀದಿ ಮಾಡಿ ಅದನ್ನು ಸ್ಮ್ಯಾಶ್ ಮಾಡುವಂಥ ಅದರ ಕಸ ವಿಲೇವಾರಿ ಮಾಡುವಂಥ ಘಟಕನ ಸಪ್ರೇಟಾಗಿ ಮಾಡಬೇಕು. ಹಳ್ಳಕ್ಕೆ ಯಾರು ಕಸ ಇಸಬಾರ್ದಂತ ಅನ್ನೋದು ಒಂದು ಡಿಮ್ಯಾಂಡ್ ಇದರಲ್ಲಿ ಇದೆ. ಹಾಗೆಯೇ ಬಹಳ ಮುಖ್ಯವಾಗಿ ನಾನು ಮರ್ತಿದ್ದೀನಿ, ಬುದ್ದಿನಿ ಮತ್ತು ಜಾಲವಾಡಿಗೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಿದೆ. ಈಗಾಗಲೇ 2 ವರ್ಷ ಆಯಿತು ಮೋಸ್ಟ್ಲಿ. ಅಲ್ಲಿ ಅದರ ಅಕ್ರಮ ಗಣಿಗಾರಿಕೆಯಿಂದ ಯಾವ ರೋಡ್ಗಳು ಕೂಡ ಉಳಿದಿಲ್ಲ. ಅದರ ಜೊತೆಗೆ ಜನರ ಜೀವಕ್ಕೆ ದೊಡ್ಡ ಅಪಾಯ ಇದೆ. ಅಲ್ಲಿ ಬುದ್ದಿನ ಬ್ರಿಡ್ಜ್ ಬಿದ್ದೋಯ್ತು. ಜನರ ಆರೋಗ್ಯ ಸರಿ ಇಲ್ಲ, ಉಸಿರಾಡುವ ಗಾಳಿ ಸರಿ ಇಲ್ಲ, ಕುಡಿಯುವ ನೀರು ಸರಿ ಇಲ್ಲ. ಮುದುಕರು, ಮಕ್ಕಳು, ಜನಸಾಮಾನ್ಯರು ಇವತ್ತು ನಾನಾ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಧೂಳಿನಿಂದ, ಅದರ ಪರಿಸರ ಹಾನಿಯಿಂದ. ಹಾಗೆಯೇ ಆ ಹಳ್ಳಕ್ಕೆ ಮುಂದೆ ಜಾಲವಾಡಿಗೆ ನಂತರ ಸಿರನಗುಡಿ ಅಂತ ಏನು ಕರಿತೀವಿ, ಮೊನ್ನೆ ಒಂದು ಯಾವುದೋ ಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ಆ ಉಸುಗು ತೆಗೆದು ಸ್ಟಾಕ್ ಮಾಡೋದ್ರಿಂದ, ಮರಳು ಗಣಿಗಾರಿಕೆ ಮಾಡೋದ್ರಿಂದ ಆ ಪಿಕಪ್ ಡ್ಯಾಮ್ ನೀರು ಸ್ಟಾಕ್ ಆಗ್ತಿಲ್ಲ. ಅಲ್ಲೇನು 6,000-7,000 ಎಕರೆ ನೀರು ಕೊಡ್ತೀವಿ ಅಂತಂತಾರೆ. ದಿದ್ದಿಗಿ, ಸಿರನಗುಡಿ, ಜಾಲವಾಡಿ ಸುತ್ತಮುತ್ತ ಏನು ರೈತರಿದ್ದಾರೋ ಅವ್ರಿಗೆ ದೊಡ್ಡ ತೊಂದರೆನೇ ಈ ಮರಳು ಗಣಿಗಾರಿಕೆ ನಡೀತಾ ಇದೆ. ಅದು ಅಕ್ರಮ ಮರಳು ಗಣಿಗಾರಿಕೆ. ಯಾಕಂದರೆ ಒಂದು ಪಿಕಪ್ ಡ್ಯಾಮ್ ಅಲ್ಲಿ ಇರಬೇಕಾದ್ರೆ 3 ಅಥವಾ 4 ಕಿಲೋಮೀಟರ್ ಒಳಗಡೆ ಈ ಮರಳು ಗಣಿಗಾರಿಕೆ ಪರ್ಮಿಷನ್ ಕೊಡಬಾರ್ದಂತ ನೀರಾವರಿ ಇಲಾಖೆ ಆದೇಶ ಇದೆ. 3 ಕಿಲೋಮೀಟರ್ ಒಳಗಡೆನೇ ಇದೆ ಅದು. ಪಿಕಪ್ ಡ್ಯಾಮ್ ಹತ್ರನೇ ಮರಳು ಗಣಿಗಾರಿಕೆ ಜಾಲವಾಡಿಗೆ ನಡೀತಾ ಇರೋದು. ಅದ್ರ ಮೇಲೆ ಬುದ್ದಿನಿ ಅದಕ್ಕೆ ಇದು ಟೋಟ್ಲಿ ಜನಸಾಮಾನ್ಯರ ಪರಿಸರ ವಿರೋಧಿ, ಜನ ವಿರೋಧಿ ಈ ಮರಳು ಗಣಿಗಾರಿಕೆಯನ್ನು ತಕ್ಷಣ ನಿಲ್ಲಿಸಬೇಕು. ತಹಶೀಲ್ದಾರರು ಶಿಫಾರಸು ಮಾಡಬೇಕು. ದೊಡ್ಡ ಅಪರಾಧ ಇದು. ರೋಡ್ ಉಳಿದಿಲ್ಲ, ಜನ ಉಳಿದಿಲ್ಲ, ಜಾನುವಾರು ಉಳಿದಿಲ್ಲ, ಪರಿಸರ ಉಳಿದಿಲ್ಲ. ಹಾಗಾಗಿ ಈ ಒಂದು ಪ್ರಮುಖ ಬೇಡಿಕೆಯನ್ನು ತಹಶೀಲ್ದಾರ್ ಮೂಲಕ ನಾವು ಸಲ್ಲಿಸ್ತಿದ್ದೀವಿ. ಇದು ನಿರ್ಲಕ್ಷಿಸಿದರೆ ಕೂಡಲೇ ದೊಡ್ಡ ಮಟ್ಟದ ಹೋರಾಟ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ರೈತ ಸಂಘ ಮತ್ತು ಇತರೆ ಸಂಘಟನೆಗಳು ಒಡಗೂಡಿ ನಾವು ನಡೆಸಬೇಕಾದ ಅನಿವಾರ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನಾ ಹೋರಾಟದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲ ತಾಲೂಕು ಸಮಿತಿಯ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಲಾಲ್ ಸಲಾಮ್.